ನೀನ್ ಎಲ್ಲಿ ಸತ್ತಿದ್ದಿ ನೀನು? ಅವತ್ತು ಹತ್ತು ಹೋಗಿದ್ಯಲ್ಲ, ನಿನ್ನ ಇಂದು ನರ ಸತ್ತೋದ ಪಾಪಿ. ಹೇಳ್ಬೇಕಲ್ಲ ನಾವು, ನಿನ್ನ ನರ ಸತ್ತೋ ಭಾಷಣ ಮಾಡ್ತೀಯಲ್ಲ, ನಾಯಿ ಬೊಗಳ್ದಾಗೆ ಬೊಗಳ್ತಿಯಲ್ಲ ಪಾಪಿ ನೀನು. ಎಲ್ಲೋಗಿದ್ದಿ ನೀನು? ಮತ್ತು ಶ್ರೀಕರ್ ಬಾಬು ಒಟ್ಟಿಗೆ ಬಂದದ್ದಲ್ಲ ಇಲ್ಲಿಗೆ. ಒಬ್ಬ ಒಬ್ಬ ಮಾಡಿದಂತ ಶ್ರೀಕರ್ ಪ್ರಭು ಅನ್ನುವಂತ ಅವನ ಮೇಲೆ ಕೇಸ್ ಇದೆ. ಅವನನ್ನ ಇಟ್ಕೊಂಡು ನನ್ನ ಮೇಲೆ ಬಂದಿದ್ದೇನೆ ಸೌಜನ್ಯನ ಕೇಸಿಗೆ ಬಗ್ಗೆ ಮಾತಾಡ್ಲಿಕ್ಕೆ. ಇಲ್ಲಿ ಹತ್ತು ಹೋದವನು ಇವತ್ತು ಬಂದು ಒಬ್ಬ ಮುಸಲ್ಮಾನನಿಂದ, ಅರೆ ನೀನು ಹಿಂದೂ ಅಲ್ವಾ? ನಿನ್ನ ಹಿಂದೂ ಮಗುಸ್ತದಲ್ವಾ ಧರ್ಮಕ್ಷೇತ್ರದಲ್ಲಿ, ಆ ಮಂಜುನಾಥನ ಸಾನ್ನಿಧ್ಯದಲ್ಲಿ, ಆ ಅಣ್ಣಪ್ಪನ ಸಾನ್ನಿಧ್ಯದಲ್ಲಿ ನಿನ್ನ ನಾಲಿಗೆಗೆ ಏನಾಗಿದೆ? ನಿನ್ನ ನಾಲಿಗೆಗೆ ಇವತ್ತು ಬಂದು ಒಬ್ಬ ಮುಸಲ್ಮಾನ ಮಾತಾಡಿದ್ರೆ 39 ನಿಮಿಷದ ಮೊಬೈಲಲ್ಲಿ ನಮ್ಮ ಹಿಂದೂಗಳು ಯಾರಿಲ್ಲ, ಅರೆ ನೀನ್ ಸತ್ನಾರ, ನೀನಾಗ್ಲಿಲ್ಲಲ್ಲ. ನಾಯಿ ಬೊಗಳದಾಗೆ ಬೊಗಳ್ಬೇಡ, ವೇದಿಕೆ ಸಿಗ್ತದೆ ಅಂತ ಹೇಳಿ ಬಾ, ಕರಿತೇನೆ ನಾನು ನಿನ್ನನ್ನು. ಸೌಜನ್ಯ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಗರಂ ಆಗಿದ್ದಾರೆ. ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ, ಸಿಕ್ಕಾಪಟ್ಟೆ. ಅದಕ್ಕೂ ಒಂದು ಕಾರಣ ಇದೆ. ಸೌಜನ್ಯ ಹತ್ಯೆ ಆದಾಗ, ಅತ್ಯಾಚಾರ ಆದಾಗ ಅವತ್ತೇನು ಪ್ರತಿಭಟನೆಗಳು ಆಗ್ತಿತ್ತಲ್ಲ, ಆಗ ಇದೇ ಚಕ್ರವರ್ತಿ ಸೂಲಿಬೆಲೆ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಭೇಟಿ ಮಾಡಿದ್ದಾರೆ. ಆ ನೋವನ್ನ ತೋಡ್ಕೊಂಡಿದ್ದಾರೆ. ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿದ್ದಾರೆ. ಎಲ್ಲವನ್ನೂ ಮಾತಾಡಿ ಸುಮ್ಮನಿದ್ದು ನಾನು ಲಾಜಿಕಲ್ ಎಂಡಿಲ್ಲ ಅಂತ ಹೇಳ್ಬಿಟ್ಟು ಆ ಸ್ಪಂದನ ಟಿವಿಗೆ ಒಂದು ಹೇಳಿಕೆ ಕೊಟ್ಬಿಟ್ಬಿಟ್ಟು ಈಗ ಮತ್ತೊಮ್ಮೆ 11 ವರ್ಷಗಳ ನಂತರ ಕೊರಗಜ್ಜ ಏನು ಬುಡಕಟ್ಟು ದೇವರು ಏನು ಕೊರಗಜ್ಜ ಇದಾರಲ್ಲ, ಕೊರಗಜ್ಜನ ಪವಾಡ ಏನಿದೆ, ದೈವಿ ಪುರುಷ ಇದ್ದಾರೆ, ಅಲ್ಲಿ ನಮ್ಮ ನಡೆ ಕೊರಗಜ್ಜನ ಕಡೆಗೆ ಅಂತ ಹೇಳುವಂಥ ಒಂದು ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ಬೆಂಕಿ ಹಚ್ಚುವಂತಹ ಕೆಲಸ, ಆ ಸತ್ತು ಏನು ಸ್ವರ್ಗದಲ್ಲಿರುವಂತಹ ಆ ಸೌಜನ್ಯ ಆತ್ಮ ನ್ಯಾಯಕ್ಕೋಸ್ಕರ ಕೇಳ್ತಾ ಇದೆ. ಇವರು ಆ ಕಾರ್ಯಕ್ರಮದಲ್ಲಿ ಇವರು ಹೇಳ್ತಾರೆ, ಸಮೀರ್ ಎಂಬ ಹುಡುಗ ವಿಡಿಯೋ ಮಾಡಿದ್ದನ್ನ ಉಲ್ಲೇಖ ಮಾಡಿ ವ್ಯಂಗ್ಯ ಮಾಡ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳ್ತಾರೋ ಸತ್ಯ ಅಲ್ಲ. ನೀನು ಎಲ್ಲೋಗಿದ್ದಪ್ಪ ಹಿಂದೂ ಹುಡುಗ? 12 ವರ್ಷಗಳ ಹಿಂದೆ ನಮ್ಮ ಮನೇಲಿ ಬಂದು ಕಣ್ಣೀರು ಹಾಕದಲ್ಲ, ಈ ಎಲ್ಲಿ ಹೋಗಿದ್ದೆ? ನೀನ್ ಯಾಕೆ ದನಿ ಎತ್ತಲಿಲ್ಲ? ಒಬ್ಬ ಮುಸಲ್ಮಾನ ಹುಡುಗ ದನಿ ಎತ್ತದ ಅಂತ ಹೇಳ್ಬಿಟ್ಟು ಇವತ್ತು ನಿನಗೆ ವ್ಯಂಗ್ಯ ಮಾಡ್ತೀಯಲ್ಲ, ಅವತ್ತು ನನ್ನ ಮನೆಗೆ ಬಂದು ಕಣ್ಣೀರು ಹಾಕ್ದಲ್ಲ ನೀನು, ಅವತ್ತ್ಯಾಕೆ ನ್ಯಾಯ ಕೊಡಿಸ್ಲಿಲ್ಲ? ಅವತ್ತ್ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಿರೋದ್ರಲ್ಲಿ 100ಕ್ಕೆ 1000% ಸತ್ಯ ಇದೆ. ನೀನು ಹಿಂದೂ ತಾನೇ? ನೀನು ಹಿಂದೂ ಅಲ್ವಾ? ಆ ಹಿಂದೂ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ಮನೇಲಿ ಬಂದು ಕುತ್ಕೊಂಡು ಮಾತಾಡ್ದಲ್ಲ, ಹಿಂದೂ ಹೋರಾಟಗಾರ ಅಲ್ವಾ? ಶಕ್ತಿ ಇತ್ತಲ್ವಾ ನಿಂಗೆ? ಯಾಕೆ ಮಾಡಲಿಲ್ಲ ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ನೇರವಾಗಿ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಅವರು ನೇರವಾಗಿ ಹೇಳ್ತಾರೆ ಅಂತಂದ್ರೆ ಇದೇ ಸತ್ಯ. ನಿಮ್ಮ ಮನೆಯ ಮಕ್ಕಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಲಾರದಂತಹ ಹಿಂದೂ ಹೋರಾಟಗಾರರೇ, ನಿಮ್ಮ ಮನೆಯ ಮಗಳಿಗೆ ಅನ್ಯಾಯ ಆಗ್ತಾ ಇದೆ, ಕಣ್ಣು ಮುಂದೆ ದಾಖಲೆಗಳಿದಾವೆ, ಇಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ, ಸಾಕ್ಷಿಗಳನ್ನ ನಾಶ ಮಾಡಿದ್ದಾರೆ, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ 13 ವರ್ಷಗಳಿಂದ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಅವರ ಪರವಾಗಿ ನಿಲ್ಲದಂತಹ ಹಿಂದೂ ಹೋರಾಟಗಾರರೇ, ಇವತ್ತು ಒಬ್ಬ ಸಮೀರ್ ಎಂಬ ಹುಡುಗ ಮಾತಾಡ್ದ ಅಂತೇಳಿ ತಕ್ಷಣನೇ ಮೆಣಸಿನ್ಕಾಯಿ ಇಟ್ಟಂಗೆ ಆಡೋ ಥರ ನೀವು ಮಾತಾಡ್ತಾ ಇದ್ದೀರಲ್ಲ. ಹೀಗೆ ಹಿಂದೂ ಮುಸ್ಲಿಂ ಬಂದ್ಬಿಡ್ತು, ಈಗ ಧರ್ಮ ಸಂರಕ್ಷಣೆ ಬಂದ್ಬಿಡ್ತು. ಯಾಕೆ? ನಿಮಗೇನಾಗಿತ್ತು? ನೀವು ಹಿಂದೂ ಹೋರಾಟಗಾರರು ತಾನೆ, ಕೇಸರಿ ಶಾಲು ಹಾಕ್ಕೊಳ್ತೀರಿ ತಾನೆ, ಜೈ ಶ್ರೀರಾಮ್ ಅಂತ ಹೇಳ್ತೀರ ತಾನೆ, ಜೈ ಬಜರಂಗ್ ಬಲಿ ಅಂತ ಹೇಳ್ತೀರ ತಾನೆ, ದೇಶ ಮೊದಲು ಅಂತ ಹೇಳ್ತೀರ ತಾನೆ. ಯಾಕಪ್ಪ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಲ್ಲ? ಒಂದು ವೇಳೆ ಸಂತೋಷ್ ರಾವೇ ಮಾಡಿದ್ದ ತಪ್ಪಿಸ್ಕೊಂಡ, ನ್ಯಾಯ ಕೊಡಿಸ್ಬೇಕಲ್ಲ? ಎಷ್ಟು ಅಂತ ಹೋರಾಟ ಮಾಡ್ತಾರ್ರಿ ಆ ಹೆಣ್ಣುಮಗಳು, ಎಷ್ಟು ಅಂತ ಅಪಪ್ರಚಾರ ಮಾಡ್ತೀರ್ರಿ. ಇದು ಹಿಂದೂ ಧರ್ಮದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲ. ಮುಸಲ್ಮಾನರಿಂದ ಅನ್ಯಾಯ ಆಗ್ತಾ ಇದೆ, ಲವ್ ಜಿಹಾದ್ ಆಗಿದೆ ಅಂತ ತಕ್ಷಣ ನೆನ್ನೆ ಬ್ಯಾಡ್ಗೆಲಾಗಿದ್ದಂಥ ವಿಚಾರಕ್ಕೆ ದಿಢೀರಂತ ಹೋಗ್ಬಿಟ್ರಲ್ಲ ಪ್ರಮೋದ್ ಮುತಾಲಿಕ್ ಅವರು. ಯಾಕೆ? ಸೌಜನ್ಯ ಪ್ರಕರಣದಲ್ಲಿ ಅನ್ಯಾಯ ಆಗ್ತಾ ಇದೆ, ಅದೂ ಸಹ ಹಿಂದೂ ಹೆಣ್ಣುಮಗಳು. ಯಾತಕ್ಕೋಸ್ಕರವಾಗಿ ಆನೆ ಮಾಹುತ ಸಹೋದರ ಸಹೋದರಿಯರು ಹಿಂದೂಗಳು ಯಾತಕ್ಕೋಸ್ಕರ ಇವರಿಗೆ ನ್ಯಾಯ ಕೊಡಿಸಬಾರ್ದು? ಪ್ರಮೋದ್ ಮುತಾಲಿಕ್ ಅವರೇ, ನಿನ್ನೆ ಆಗಿದ್ದಂಥ ಪ್ರಕರಣಕ್ಕೆ ಏನು ದಿಢೀರಂತ ನೇಹಾ ಹಿರೇಮಠ್ ಪ್ರಕರಣ ಆಗಿರ್ಬೋದು, ನಿನ್ನೆ ಬ್ಯಾಡಗಿನಲ್ಲಿ ಆಗಿರುವಂಥದ್ದು, ಆ ಬ್ಯಾಡಗಿಯಲ್ಲಿ ಆಗಿರುವಂಥ ಪ್ರಕರಣದಲ್ಲಿ 2 ಹಿಂದೂ ಹುಡುಗರಿದಾರಂತಲ್ಲ, ಒಬ್ಬ ಮುಸಲ್ಮಾನ ಇದ್ದಾರಂತಲ್ಲ.
ಇಬ್ಬರು ಹಿಂದೂ ಹುಡುಗರು ತಲೆ ತಪ್ಪಿಸ್ಕೊಂಡಿದಾರಂತಲ್ಲ. ಏನು ಮಾಡ್ತಾ ಇದ್ದೀರಿ ನೀವು? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿರೋದ್ರಲ್ಲಿ 100ಕ್ಕೆ 100% ಸತ್ಯ ಇದೆ. ಅವ್ರು ಹೇಳಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅವತ್ತು ಕಣ್ಣೀರಾಕಿ ಹೋಗ್ದವನು ಇವತ್ತು ಬಂದು ಕೊರಗಜ್ಜನ ಮುಂದೆ ಅಪವಿತ್ರವಾದಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಬಂದು ಇವರು ದ್ವೇಷ ಬಿತ್ತುವಂತಹ ಕೆಲಸ ಮಾಡ್ತಾರೆ. ಆ ಟಿವಿನಲ್ಲಿ ಕುತ್ಕೊಂಡು ಒಬ್ಬ ಚಕ್ರವರ್ತಿ ಸೂಲಿಬೆಲೆಗೆ ಅಯೋಗ್ಯ ಅಂತೇಳಿ ಅಬ್ದುಲ್ ರಜಾಕ್ ಹೇಳ್ತಾರೆ. ಇನ್ನೊಬ್ರು ಯಾರೋ ಹೇಳ್ತಾರೆ ಹಿಂದೂ ಸಂಘಟನೆಯಲ್ಲಿರುವಂಥವ್ರು ಗೂಂಡಾ ವರ್ತನೆ ಮಾಡ್ತಾರೆ, ಗೂಂಡಾಗಳು ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಅವ್ರು ಯಾರೋ ಒಬ್ಬ ಆಕ್ಷೇಪಣೆ ವ್ಯಕ್ತಪಡಿಸಿದಕ್ಕೆ ಕೇಳ್ತಾರೆ, ಹೌದು ನಿಮ್ಮಂಥವರೇ ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿರುವಂತಹ ಬದ್ಧತೆ, ಅವರಲ್ಲಿರುವಂತಹ ಪ್ರಜ್ಞಾವಂತಿಕೆ ನಿಮ್ಮಲ್ಲಿ ಇಲ್ದಂಗೆ ಆಯ್ತಲ್ಲ. 24/7 ಹಿಂದೂ ಧರ್ಮದ ಸಂಘಟನೆ ಅಂತಂದ್ರೆ ಬರೀ ಮುಸಲ್ಮಾನರನ್ನ ವಿರೋಧ ಮಾಡೋದು, ಅವ್ರ ಬಗ್ಗೆ ಮಾತಾಡೋದು ಅಷ್ಟೇನಾ ಹಿಂದೂ ಧರ್ಮದ ಸಂಘಟನೆ? ಇದು ಈ ದೇಶದ ದುರಂತ, ಈ ಧರ್ಮದ ದುರಂತ, ಈ ಧರ್ಮದ ದೌರ್ಭಾಗ್ಯ. ಧರ್ಮವನ್ನ, ದೇಶವನ್ನ ಓಟಿಗೋಸ್ಕರಾಗಿ ಬಳಸ್ಕೊಳ್ತಾ ಇರುವಂತಹ ರಾಜಕೀಯ ಪಕ್ಷಗಳ ಪರವಾಗಿ ಕೆಲಸ ಮಾಡ್ತಾ ಇದಾರಲ್ಲ. ಇದೇ ಕೊರಗಜ್ಜನ ಮುಂದೆ ಇದೇ ಚಕ್ರವರ್ತಿ ಸೂಲಿಬೆಲೆ ಹೇಳ್ತಾರೆ, ಯಾವ ಹಿಂದೂಗಳ ಹಿತವನ್ನು ಕಾಪಾಡುವಂತಹ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಅಲ್ಲಿ ಓಟ್ ಕೇಳ್ದಂಗೆ ಆಗಿಲ್ವಾ? ಪ್ರತಿಯೊಂದು ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಬಹಳಷ್ಟು ದೊಡ್ಡದಿದೆ ಸ್ನೇಹಿತರೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಿಮ್ಮ ಅಕ್ಷರ ಮೀಡಿಯಾವನ್ನು ಪೋಷಣೆ ಮಾಡಿ.